ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನನಗೊಬ್ಬರು ಕಮೆಂಟ್ ಮೂಲಕ ಕೇಳಿದರು, ಮನೇಲಿ ಯಾರಾದರೂ ಒಬ್ಬರು ಪೀರಿಯಡ್ಸ್ ಆದ್ರೂ ಪೂಜೆನ ಮಾಡಬಾರ್ದಾ ಅಂತ. ಹಾಗೆ ಇನ್ನೊಬ್ಬರು ಕೇಳಿದರು, ಏಕಾದಶಿ ದಿನ ಜಾಗರಣೆ ಟೈಮ್ನ ನಾವು ಯಾವ ರೀತಿ ಕಳಿಬೇಕು ಅಂತ ಹೇಳಿ. ಅದ್ರ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಮನೇಲಿ ಯಾರೇ ಪೀರಿಯಡ್ಸ್ ಆದ್ರೂ ಮೈಲ್ಗೆ ಇದ್ದ ಹಾಗೇ, ಇವಾಗ ಅಕ್ಕ ತಂಗಿರು ಅಥವಾ ಅಮ್ಮ ಮಗಳು ಓರೋರ್ಗಿತ್ತಿರು ಈ ಥರ ಇರ್ತಾರಲ್ವ. ಸೊ ಅವರಲ್ಲಿ ಯಾರೊಬ್ಬರು ಪೀರಿಯಡ್ಸ್ ಆದ್ರೂ ಅವ್ರಿಗೆ ಅಂತ ಒಂದು ಸಪ್ರೇಟ್ ರೂಮು, ಅವರು ಒಂದು ಸಪ್ರೇಟ್ ರೂಮಲ್ಲಿ ರೆಸ್ಟ್ ಮಾಡ್ತಿದ್ರೆ ಇನ್ನೆಲ್ಲೂ ಓಡಾಡಬಾರ್ದು. ಈಗ ಅಡುಗೆ ಮನೆಗೆ ಬರೋದು, ಬಾತ್ರೂಮ್ ಯೂಸ್ ಮಾಡೋದು, ಮತ್ತು ಹಾಲು ಎಲ್ಲ ಕಡೆ ಅವರು ಓಡಾಡೋದು, ಮತ್ತು ನಾವು ಮುಟ್ಟಿರುವಂಥ ವಸ್ತುಗಳನ್ನೆಲ್ಲ ಮುಟ್ಟೋದು, ಈ ರೀತಿ ಮಾಡೇ ಮಾಡ್ತಾರೆ. ಇವಾಗಂತೂ ಹಿಂದಿನ ಕಾಲದಲ್ಲಿ ಒಂದಷ್ಟು ತುಂಬ ಸ್ಟ್ರಿಕ್ಟಾಗಿ ಒಂದು 3 ಡೇಸ್ ಅಥವಾ 5 ಡೇಸ್ ಅವ್ರು ಒಂದು ಕಡೆ ಇರ್ತಿದ್ರು, ಏನು ಕೊಟ್ಟರು ಅದನ್ನು ತಿಂತಿದ್ರು, ಎಲ್ಲೂ ಓಡಾಡ್ತಿರ್ಲಿಲ್ಲ, ಮತ್ತು ತುಂಬ ರೆಸ್ಟ್ ಮಾಡ್ತಿದ್ರು. ಆ ಟೈಮಲ್ಲಿ ಮನ್ಸಿಗೆ ಮತ್ತು ಬಾಡಿಗೆ ರೆಸ್ಟ್ ಬೇಕು ಅನ್ನೋ ಕಾರಣಕ್ಕೆ ಅವರು ಒಂದೇ ಕಡೆ ಇದ್ದು ರೆಸ್ಟ್ ಮಾಡ್ತಿದ್ರು. ಇವಾಗ ಆ ಥರ ಏನಿಲ್ಲ, ಎಲ್ಲ ಕಡೆ ಓಡಾಡ್ತಾರೆ. ಒಂದೇ ಮನೆಯಲ್ಲಿ ಇದ್ರೂ ದೇವ್ರ ಮನೆ ಬಿಟ್ಟು ಬೇರೆ ಎಲ್ಲ ಜಾಗದಲ್ಲೂ ಓಡಾಡ್ತಿರ್ತಾರೆ. ಊಟಕ್ಕೆಲ್ಲ ಜೊತೆಲೇ ಕೂತಿರ್ತಾರೆ. ಮತ್ತು ನಾವು ಅವ್ರ ಜೊತೆ ಕೂಡ ಇರ್ತೀವಿ. ಯಾವಾಗ ಯಾರು ಅಂತ ಅಂದರೆ ಪೀರಿಯಡ್ಸ್ ಆಗದೆ ಇರೋರು ಕೂಡ, ಇವಾಗ ನಾನೇ ನಾನು ಮತ್ತು ನನ್ನ ಮಗಳು ಪೀರಿಯಡ್ಸ್ ಆಗಿದ್ದಾಳೆ ಅಂತಂದರೆ ನಾನು ಅವಳ ಜೊತೆನೇ ಇರ್ತೀನಿ, ಅವಳ ಜೊತೆನೇ ಕೂತಿರ್ತೀನಿ. ಅವಳಿಗೆ ತಲೆ ಬಚ್ಚೋದಾಗಲಿ, ಅವಳನ್ನ ಮುಟ್ಟೋದಾಗಲಿ ಎಲ್ಲ ಮಾಡಿರ್ತೀನಿ. ಮತ್ತು ನಾನು ಹೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅದೊಂದು ರೀತಿ ಮಡಿ ಅಂತ ಅನ್ಸಲ್ಲ. ಎಷ್ಟೇ ನಾವು ಮಡಿ ಮಾಡಿದ್ರೂ ಮಡಿ ಅಂತ ಅನ್ಸಲ್ಲ. 5 ಡೇಸ್ ಅವ್ರಿಗೆ ಮೈಲ್ಗೆ ಕಳಿಯೋವರೆಗೂ ಅಥವಾ 3 ಡೇಸ್ ಅವ್ರಿಗೆ ಮೈಲ್ಗೆ ಕಳಿಯೋವರೆಗೂ ನಾವು ಒಂದು ರೀತಿ ಅವ್ರ ಜೊತೆನೇ ಇರೋದ್ರಿಂದ ಅದು ಮಡಿ ಅಂತ, ಪರಿಶುದ್ಧವಾದ ಮಡಿ ಅಂತ ಹೇಳೋದಕ್ಕಾಗಲ್ಲ. ಆ ಕಾರಣಕ್ಕೆ ನಾನು ಈ ರೀತಿ ಪೀರಿಯಡ್ಸ್ ಸಮಯ ಬಂದಾಗ ಮನೇಲಿ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರು ಆದ್ರೂ ಕೂಡ ಒಂದು 5 ಡೇಸ್ ಅಥವಾ 4 ಡೇಸ್ ದೇವ್ರ ಮನೆಗೆ ಹೋಗಲ್ಲ. ಆ ವಾರ ಗುರುವಾರ ಬಿದ್ದರೂ ಕೂಡ ಮನೇಲಿ ನಾವಿಬ್ಬರು ಪೂಜೆ ಮಾಡದೇ ಇದ್ರು ನಮ್ಮ ಮನೆಯವ್ರಿಗೆ ಹೇಳಿ ರಾಘವೇಂದ್ರ ಸ್ವಾಮಿಯವ್ರಿಗೆ ದೀಪನ ಹಚ್ಚುತ್ತೀವಿ. ಇನ್ ಕೇಸ್ ನೀವು ಯಾರಾದರೂ ಮನೇಲಿ ಇಬ್ಬರಿದ್ದು ಒಬ್ಬರು ಪೀರಿಯಡ್ಸ್ ಆಗಿದ್ದಾರೆ, ಪರವಾಗಿಲ್ಲ ನಾವು ಪೂಜೆ ಮಾಡ್ತೀವಿ, ನಮ್ಮ ಮನೆ ದೇವ್ರದ್ದಾಗಲಿ ಅಥವಾ ರಾಘವೇಂದ್ರ ಸ್ವಾಮಿಯವ್ರದ್ದು ಪೂಜೆ ಆಗಲಿ ಮಾಡಬೇಕು, ಪ್ರತಿ ವಾರ ಮಾಡ್ತಿರ್ತೀವಿ, ನಿಲ್ಲಿಸೋದಕ್ಕೆ ನಮ್ಗೆ ಮನಸ್ಸಿಲ್ಲ ಅನ್ನೋದೇ ಆದರೆ ನೀವು ತುಂಬ ಮಡಿನ ಪಾಲಿಸಬೇಕಾಗುತ್ತೆ. ಅವರು ಸಪ್ರೇಟ್ ಇರಬೇಕಾಗುತ್ತೆ ಪೀರಿಯಡ್ಸ್ ಆಗಿರೋವಂಥವ್ರು. ಮತ್ತು ಅವ್ರನ್ನ ಮುಟ್ಟಬಾರ್ದು, ಅವ್ರು ಮುಟ್ಟಿರೋ ವಸ್ತುಗಳನ್ನ ನೀವು ಮುಟ್ಟಬಾರ್ದು. ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ ಅವ್ರಿಗೆ ಒಂದು ತಟ್ಟೆ ಲೋಟ ಬಟ್ಟೆಗಳೇ ಒಂದು 3 ಡೇಸ್ ಆಗೋವರೆಗೂ ಬೇರೆ ಕಡೆ ಇಡ್ತಿದ್ರು. ಮತ್ತು ಅಕಸ್ಮಾತ್ ಅವ್ರು ಏನಾದರೂ ಮುಟ್ಟಿದ್ರೆ ಪಾತ್ರೆಗಳನ್ನಾಗಲಿ ವಸ್ತುಗಳನ್ನಾಗಲಿ ಅಲ್ಲಿ ಅವ್ರು ಕೂತೆದ್ದು ಅಂತಹ ಜಾಗಕ್ಕೆಲ್ಲ ಗಂಜಲ ಹಾಕೋದು ಅಥವಾ ಹುಣಸೆ ಹುಳಿಯಿಂದ ಮಡಿ ಮಾಡೋದು, ಈ ರೀತಿ ಎಲ್ಲ ಮಾಡ್ತಿದ್ರು. ಇವಾಗ ಅದನ್ನು ಯಾರೂ ಫಾಲೋ ಮಾಡಲ್ಲ. ಇನ್ ಕೇಸ್ ನಾವು ಮಾಡಲೇಬೇಕು, ಪೂಜೆನ ನಿಲ್ಲಿಸಲ್ಲ ಮನೇಲಿ ಅಂತ ಅನ್ನೋದಾದರೆ ಸ್ವಲ್ಪ ಮಡಿ ಕಡೆ ಗಮನನ ಹೆಚ್ಚಿಕೊಟ್ಟು ಆಮೇಲೆ ನೀವು ಸೇವೆನ ಮಾಡ್ಬೋದು. ಆದರೆ ನಾನು ಆ ರೀತಿ ಮಾಡಲ್ಲ. ಯಾಕಂತಂದರೆ ನನ್ನ ಮಗಳಿಗೆ ತಲೆ ಬಚ್ಚೋಳು ನಾನೇ ಆಗಿರ್ತೀನಿ, ಮತ್ತು ಅವಳು ತುಂಬ ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ ಮನೇಲಿದ್ದಾಗೆಲ್ಲ. ಸೊ ಆ ಕಾರಣಕ್ಕೆ ಅವಳು ನನ್ನ ಮುಟ್ಕೊಂಡಿರ್ತಾಳೆ ಮತ್ತು ಮನೇಲೆಲ್ಲ ಓಡಾಡ್ತಿರ್ತಾಳೆ. ಅವಳು ರಿಸ್ಟ್ರಿಕ್ಷನ್ ಮಾಡಿದ್ರೆ ಕೇಳೋದು ಇಲ್ಲ. ಸೊ ಹಾಗಾಗಿ ಈ ವಾರ ಇಲ್ಲ ಅಂದರೆ ಮುಂದಿನ ವಾರ ಮಾಡ್ಕೋಬೋದಲ್ವಾ ಅನ್ನೋ ಕಾರಣಕ್ಕೆ ಮಡಿಯಿಂದ ಮಾಡಬೇಕು. ನಾವೇನೇ ಮಾಡಿದ್ರು ಅತಿಯಾದ ಮಡಿ ಇಲ್ಲದೆ ಇದ್ರೂ ಸ್ವಲ್ಪ ಮಟ್ಟಿಗಾದರೂ ಮಡಿನ ನಾವು ತಲೆಯಲ್ಲಿಟ್ಕೊಂಡು ರಾಯರಿಗೆ ಸೇವೆನ ಸಲ್ಲಿಸಬೇಕು. ಸೊ ಆ ಕಾರಣಕ್ಕೆ ನಾನು ಈ ಥರ ಸ್ಪೆಷಲಿ ಮನೇಲಿ ಗುರುವಾರ ಬಂದಾಗ ನಾನು ಇಲ್ಲ ಅವಳು ಪೀರಿಯಡ್ಸ್ ಆದಾಗ ನಾವು ಸೇವೆನ ಸಲ್ಲಿಸಲ್ಲ. ನೆಕ್ಸ್ಟು ಇನ್ನೊಬ್ಬರು ಕಮೆಂಟ್ ಮೂಲಕ ಕೇಳಿದ್ರಲ್ಲ, ಜಾಗರಣೆ ಸಮಯನ ಏಕಾದಶಿ ದಿನ ಹೇಗೆ ಕಳೆಯೋದು ಅಂತ. ಸದ್ಯ ಇವತ್ತಿನ ಜನ್ರೇಷನಲ್ಲಿ ಭಗವಂತ ಹೇಳೋದೇನು ಅಂತ ಅಂದರೆ, ಏಕಾದಶಿ ವ್ರತಾಚರಣೆನ ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಆಚರಣೆ ಮಾಡಿದ್ರೆ ಸಾಕು, ಅಲ್ಲೇ ನಿಮಗೆ ಅನುಗ್ರಹನ ಮಾಡ್ತೀನಿ ಅಂತ. ಹಿಂದೆ ಅಲ್ಲ, ಇವಾಗ ಸಾಮಾನ್ಯವಾಗಿ ನೀವು ನೋಡ್ಬೋದು ಈ ಏಕಾದಶಿ ವ್ರತಾಚರಣೆಗಳನ್ನ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಹೇಳ್ತಿದ್ರು. ಇಲ್ಲ ನಾರದ ಮುನಿಗಳು ಬ್ರಹ್ಮದೇವರಿಂದ ತಿಳ್ಕೊಂಡು ಬಂದು ಯಾರಾದರೂ ಕಷ್ಟದಲ್ಲಿದ್ದಾಗ ನಾರದ ದೇವ್ರನ್ನ ಕೇಳ್ಕೊಂಡಾಗ ಏನಾದರೂ ಪರಿಹಾರ ತಿಳಿಸಿ, ನಮಗೆ ಯಾವುದಾದ್ರೂ ವ್ರತಾಚರಣೆಗಳನ್ನ ಇದ್ದರೆ ತಿಳಿಸಿ ಅಂತ ಹೇಳಿದಾಗ ಈ ವ್ರತಾಚರಣೆಗಳನ್ನ, ಅದರಲ್ಲೂ ಏಕಾದಶಿ ವ್ರತಾಚರಣೆಗಳ ಬಗ್ಗೆ ತಿಳಿಸ್ತಾ ಇದ್ರು. ಆವಾಗಿನ ಜನರೆಲ್ಲ ಇದನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಿದ್ರು. ಹೇಗಂತ ಅಂದರೆ, ಈ ದಶಮಿ ದಿನದ ಸಂಜೆನೆ ಭಗವಂತನ ಹತ್ರ ಸಂಕಲ್ಪನ ಮಾಡಿಕೊಂಡು ಭಗವಂತನ ನಾಮಸ್ಮರಣೆನ ಮಾಡ್ತಾ ಲಘು ಆಹಾರನ ಸೇವನೆ ಮಾಡಿಕೊಂಡು, ಇನ್ನು ಏಕಾದಶಿ ದಿನ ಅಂತೂ ತುಂಬ ಅಂದರೆ ತುಂಬ ನಿಷ್ಠೆಯಿಂದ ಉಪವಾಸದಲ್ಲಿ ಇದ್ಕೊಂಡು ಭಗವಂತನ ಸೇವೆನ ಮಾಡಿಕೊಂಡು ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡ್ತಿದ್ರು. ನಾನು ನಂದೇ ವಿಡಿಯೋಗಳಲ್ಲಿ ಏಕಾದಶಿ ವ್ರತಕಥೆಗಳನ್ನ ಹೇಳುವಾಗ ನೀವು ಕೇಳಿಸ್ಕೊಂಡಿದ್ರೆ ಅರ್ಥ ಆಗುತ್ತೆ. ಎಷ್ಟೋ ರಾಜರು ಮಹಾರಾಜರುಗಳೆಲ್ಲರೂ ಕೂಡ ಏಕಾದಶಿ ವ್ರತಾಚರಣೆನ ಅರಣ್ಯ ಪ್ರದೇಶದಲ್ಲಿದ್ದರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆ ಇದ್ರೂ ಅವ್ರಿಗೆ ಏಕಾದಶಿ ಅನ್ನೋದು ಉಪವಾಸದಲ್ಲಿರ್ತಿದ್ರು. ಹೇಗೆ ಅಂತ ಅನ್ನ ನೀರು ಒಂದು ಗ್ಲಾಸ್ ನೀರು ಕೂಡ ಕುಡಿದೆ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡ್ತಿದ್ರು. ಅದರ ಫಲವಾಗಿ ಭಗವಂತನಿಂದ ಹೆಚ್ಚಿನ ಅನುಗ್ರಹನ ಕೂಡ ಪಡ್ಕೊಳ್ತಿದ್ರು. ಹಿಂದಿನ ಕಾಲದಲ್ಲಿ ತುಂಬ ಅಂದರೆ ತುಂಬಾ ನಿಷ್ಠೆಯಿಂದ ಈ ಒಂದು
ಒಂದು ಏಕಾದಶಿ ವ್ರತಾಚರಣೆಗಳನ್ನ ಆಚರಣೆ ಮಾಡ್ತಿದ್ರು. ಹಾಗೆ ಏಕಾದಶಿ ದಿನ ಸಂಜೆ ಕೂಡ ಈ ಕೆಲವರು ರಾಜರುಗಳೆಲ್ಲ ಅವರ ರಾಜ್ಯದಲ್ಲಿ ಈ ಜಾಗರಣೆ ಎಲ್ಲ ಕೂಡ ಆಚರಣೆ ಮಾಡಿಸ್ತಿದ್ರು. ಪ್ರತಿಯೊಂದು ಪ್ರಜೆ ಕೈಯಿಂದನೂ ಕೂಡ ಜಾಗರಣೆ ಆಚರಣೆ ಮಾಡಿಸ್ತಿದ್ರು. ಏನಾದರೂ ಏಕಾದಶಿ ವ್ರತಾಚರಣೆನ ಮಾಡಲ್ಲ ಪ್ರಜೆಗಳು ಅಂದರೆ ಅಂಥ ಪ್ರಜೆಗಳಿಗೆ ಶಿಕ್ಷೆ ಕೂಡ ಕೊಡ್ತಿದ್ರು. ನನ್ನ ವ್ರತಕಥೆಗಳ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಇದ್ರ ಬಗ್ಗೆ. ಮತ್ತು ಈ ಏಕಾದಶಿ ವ್ರತಾಚರಣೆ ಅನ್ನೋದನ್ನು ನಾವು ಮಾತ್ರ ಮಾಡಲ್ಲ, ದೇವತೆಗಳು ಕೂಡ ಮಾಡ್ತಾರೆ. ಹಿಂದೆ ಎಲ್ಲ ಮಾಡ್ತಿರ್ಬೇಕಾದ್ರೆ ಈ ಜಾಗರಣೆನ ಆಚರಣೆ ಮಾಡ್ತಿದ್ರು. ಹೇಗೆ ಅಂತ ಅಂದರೆ ಭಗವಂತನ ನಾಮಸ್ಮರಣೆ ಮತ್ತು ಹರಿಕಥೆಗಳು, ಭಗವಂತನ ಭಜನೆ ಈ ರೀತಿ ಮಾಡೋದ್ರ ಮೂಲಕ ಅವರು ಜಾಗರಣೆನ ಇರ್ತಿದ್ರು. ಇವಾಗಂತೂ ತುಂಬ ಆಚಾರ್ಯರು ಹೇಳಿರೋ ಮಾತನ್ನ ನೀವು ಕೇಳ್ಬೋದು. ಹಿಂದಿನ ಕಾಲದವ್ರಂಗೆ ಜಾಗರಣೆ ಇರೋದು ಬೇಡ, ಸದ್ಯ ಭಗವಂತನ ಆದೇಶದ ಹಾಗೆ ನಾವು ಭಗವಂತನಲ್ಲಿ ಮನಸ್ಸಿಟ್ಟು ಭಗವಂತನ ಸೇವೆ ಮಾಡ್ತಾ ಏಕಾದಶಿ ವ್ರತಾಚರಣೆನ ಮಾಡಿದ್ರೆ ಸಾಕು. ನಾವು ಮಾಡಿರುವಂತಹ ಪಾಪ ಕರ್ಮಗಳನ್ನ ಕಳೆದು ನಮಗೆ ಬದುಕಿರುವಾಗಲೇ ಏನಾದರೂ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡುವಂಥ ಒಂದು ಅವಕಾಶನ ಈ ಒಂದು ಏಕಾದಶಿ ವ್ರತಾಚರಣೆಗಳು ತಂದುಕೊಡುತ್ತೆ. ಇದನ್ನು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿದ್ರೆ ಸಾಕು, ಭಗವಂತನ ಅನುಗ್ರಹ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಆದರೆ ನಾವು ಅದನ್ನು ಕೂಡ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ಏಕಾದಶಿ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. 15 ದಿನಕ್ಕೊಂದ್ಸಲ ಬರೋ ಏಕಾದಶಿನ ನಾವು ಆಚರಣೆ ಮಾಡಬೇಕಾ ಅಥವಾ ಪ್ರಥಮ ಏಕಾದಶಿ ವೈಕುಂಠ ಏಕಾದಶಿ ಆಚರಣೆ ಮಾಡಿದ್ರೆ ಸಾಕ ಅಂತ ಅಂದ್ಕೊಳ್ತಾರೆ. ಸಾಕಾಗುತ್ತಲ್ವಾ, ಏನಕ್ಕೆ ಎಲ್ಲ ಏಕಾದಶಿ ಆಚರಣೆ ಮಾಡೋದು ಅಂತ. ಇನ್ನೂ ಕೆಲವರು ಅಂದ್ಕೊಳ್ತಾರೆ ಅಯ್ಯೋ ಈ ಉಪವಾಸದಲ್ಲೆಲ್ಲ ಇರೋದಕ್ಕಾಗಲ್ಲ ಅಂತ ಹೇಳಿ ಆ ದಿನ ಅನ್ನ ತಿನ್ನಬಾರ್ದು ಅಂತ ಎಷ್ಟು ಆಚಾರ್ಯರು ಎಷ್ಟೋ ಜನ ತಿಳಿದಿರೋರು ಹೇಳಿದ್ರೂ ಕೂಡ ಈಗಲೂ ಕೂಡ ಎಷ್ಟೋ ಮನೆಗಳಲ್ಲಿ ಇವನ್ ರಾಯರ್ ಭಕ್ತರಾಗಿದ್ರೂ ಕೂಡ ಅನ್ನನ ಮಾಡಿ ಊಟ ಮಾಡ್ತಾರೆ. ಸದ್ಯ ಇದೆಲ್ಲ ಬಿಟ್ಟು ನಾವು ಶ್ರದ್ಧಾ ಭಕ್ತಿಯಿಂದ ನೀರು ಕುಡಿದ್ರೂ ಪರವಾಗಿಲ್ಲ, ಹಾಲು ಹಣ್ಣು ಎಳ್ನೀರು ಇದನ್ನೆಲ್ಲ ಸೇವನೆ ಮಾಡಿಕೊಂಡು ಜಾಗರಣೆ ಮಾಡದೇ ಇದ್ರೂ ಪರವಾಗಿಲ್ಲ, ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಏಕಾದಶಿ ವ್ರತಾಚರಣೆನ ಮಾಡಿದ್ರೆ ಸಾಕು. ಭಗವಂತನಲ್ಲಿ ಮನಸ್ಸಿಟ್ಟು ಭಗವಂತನ ಸೇವೆ ಭಗವಂತನ ಭಜನೆನ ಮಾಡ್ತಾ ಆ ದಿನ ಯಾವುದೇ ಒಂದು ಕೆಟ್ಟ ಮಾತುಗಳನ್ನ ಆಡದೆ, ವಿನಾಕಾರಣ ಬೇರೆಯವ್ರನ್ನ ದ್ವೇಷಿಸದೆ, ಬೇರೆಯವ್ರ ಮೇಲೆ ನಿಂದನೆ ಮಾಡದೆ, ನಾವು ಕೋಪ ಮಾಡಿಕೊಳ್ಳದೆ ಒಂದು ರೀತಿ ಮೌನವಾಗಿದ್ದು ಏಕಾದಶಿ ಆಚರಣೆ ಮಾಡಿದ್ರೆ ಸಾಕು, ಭಗವಂತ ನಮಗೆ ಅಲ್ಲೇ ಅನುಗ್ರಹನ ಮಾಡ್ತಾನೆ ಅಂತ ಎಷ್ಟೋ ಆಚಾರ್ಯರು ತಿಳಿಸ್ತಾರೆ. ಇದನ್ನು ಕೇಳಿ ಏಕಾದಶಿ ವ್ರತಾಚರಣೆ ಮಾಡಿದ್ರೆ ನನ್ನ ಪ್ರಕಾರ ಸಾಕು. ಈ ಜಾಗರಣೆ ಎಲ್ಲ ಯಾರೂ ಕೂಡ ಇವತ್ತಿನ ದಿನದಲ್ಲಿ ಸಾಮಾನ್ಯ ಜನರು ಮಾಡಲ್ಲ. ಈ ಆಚಾರ್ಯರೆಲ್ಲ ಮಾಡ್ಬೋದು, ಮಠ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಇಂದಿಗೂ ಮಾಡ್ಬೋದೇನೋ, ನನಗದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ನಾವು ಸಾಮಾನ್ಯ ಮನುಷ್ಯರು ಬರೀ ಏಕಾದಶಿ ವ್ರತಾಚರಣೆ ದಿನ ಉಪವಾಸದಲ್ಲಿದ್ದು ಆಚರಣೆ ಮಾಡ್ಕೊಂಡು ಹೋದರೆ ಸಾಕು, ಭಗವಂತನ ಅನುಗ್ರಹ ಆಶೀರ್ವಾದ ಸಿಗುತ್ತೆ. ಇನ್ ಕೇಸ್ ಈಗ ಕಮೆಂಟ್ ಮಾಡಿರೋರು ಏಕಾದಶಿ ದಿನ ನಾನು ಭಗವಂತನ ಮೇಲೆ ಹೆಚ್ಚಿನ ಪ್ರೀತಿಯಿಂದ ಜಾಗರಣೆ ಇರ್ತೀನಿ ಅಂದರೆ ನೀವು ಹರಿಕತೆ ಕೇಳ್ಬೋದು, ಭಗವಂತನ ಭಜನೆ ಮಾಡ್ಬೋದು, ಮತ್ತು ಭಗವಂತನ ನಾಮಸ್ಮರಣೆನ ಮಾಡ್ಬೋದು, ಭಗವಂತನಿಗೆ ಸಂಬಂಧಪಟ್ಟ ಮೂವಿಗಳನ್ನ ನೋಡಿ ಕೂಡ ನೀವು ಜಾಗರಣೆನ ಮಾಡ್ಬೋದು. ನಿಮ್ಮ 2 ಕಮೆಂಟ್ಗಳಿಗೂ ಕೂಡ ನಾನು ನನಗೆ ಗೊತ್ತಿರೋಷ್ಟರ ಮಟ್ಟಿಗೆ ಉತ್ತರನ ಕೊಟ್ಟಿದ್ದೀನಿ. ಹಾಗೆ 14 ವರ್ಷ ಮೇಲ್ಪಟ್ಟ ಮಕ್ಕಳಿಂದ 80 ವರ್ಷ ತುಂಬಿರೋರು ಕೂಡ ಈ ಒಂದು ಏಕಾದಶಿ ವ್ರತಾಚರಣೆಗಳನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಸಾಧ್ಯ ಆದವರು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಉಪವಾಸದಲ್ಲಿ ಇದ್ಕೊಂಡು ಆಚರಣೆ ಮಾಡಿ. ಅಕಸ್ಮಾತ್ ನಮಗೆ ಸಾಧ್ಯ ಇಲ್ಲ, ಆರೋಗ್ಯ ಸಮಸ್ಯೆ ಇದೆ, ಆಗಲ್ಲ ಅಂತ ಅನ್ನೋರು ಅವಾಗಲೇ ಹೇಳಿದಾಗೆ ಹಾಲು ಹಣ್ಣು ನೀರು ಎಳ್ನೀರು ಇದನ್ನೆಲ್ಲ ಸೇವನೆ ಮಾಡಿಕೊಂಡು ಕೂಡ ನೀವು ಭಗವಂತನ ನಾಮಸ್ಮರಣೆಯೊಂದಿಗೆ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.